ಸರ್, ನಿನ್ನೆ ಘಟನೆ ನಂತರ ಯಡಿಯೂರಪ್ಪನವರು ಕೂಡ ಕರೆ ಮಾಡಿ ನಿಮ್ಮ ಜೊತೆ ಮಾತನಾಡಿದ್ದಾರೆ. ಇವತ್ತು ಮನೆಗೆ ಕರೆಸ್ಕೊಂಡು ಮಾತನಾಡಿದ್ದಾರೆ. ಸರ್, ಏನು ಮಾತುಕತೆ ಆಗಿದೆ? ಏನಿಲ್ಲ, ನನಗೆ ನಿರಂತರವಾಗಿ ನಾನು ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವರು ಕೂಡ ಲೋಕಸಭಾ ಸ್ಥಾನ ಅಭ್ಯರ್ಥಿ ಘೋಷಣೆ ಆದಮೇಲೆ ನಾನು ಒಂದು 2-3 ದಿನ ಸಹಜವಾಗಿ ಸ್ವಲ್ಪ ಬೇಜಾರು ಇದ್ದೇ ಇರ್ತದೆ. ಹಂಗಂತೇಳಿ ನಾನು ಮನೇಲಿ ಕೂತ್ಕೊಂಡಲ್ಲ, ನನ್ನ ನಿತ್ಯ ಕೆಲಸ ಕಾರ್ಯಗಳೆಲ್ಲ ಓಡಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಯಾಕಂದರೆ ಇವರು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದರು ನಮ್ಮ ಪರವಾಗಿ. ಅದು ವರಿಷ್ಠ ತೀರ್ಮಾನವನ್ನು ತಗೊಂಡಾದ್ಮೇಲೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಕೆಲಸ ಮಾಡೋಂಥವ್ರು. ಯಾಕಂದರೆ 45 ವರ್ಷ ನಾನು ಪಕ್ಷದಲ್ಲಿ ಕೆಲಸ ಮಾಡಿ ಎಂಥ ಸಂದರ್ಭದಲ್ಲೂ ನಾನು ಪಕ್ಷದ ವಿರುದ್ಧವಾಗೂ ಮಾತಾಡಿಲ್ಲ. ಪಕ್ಷದ ನಾಯಕತ್ವದ ಬಗ್ಗೆನೂ ಎಲ್ಲೋ ಅಲ್ಲಿ ಇಲ್ಲಿ ಕೆಲವರಿಗೆ ನಾನು ನೇರವಾಗಿ ಮಾತಾಡೋದು ಬಿಟ್ಟರೆ ಕನಸು ಮನಸ್ಸಲ್ಲೂ ಅದ್ರ ಯೋಚನೆ ಮಾಡಿಲ್ಲ. ಆದರೆ ಯಾರು ಲೋಕಸಭಾ ಅಭ್ಯರ್ಥಿ ಆಗಿದ್ದಾರೆ ಅವರ ವರ್ತನೆಗಳನ್ನು ಸ್ವಲ್ಪ ಸರಿ ಮಾಡ್ಕೊಬೇಕು ಅಂತಕ್ಕಂಥದ್ದು ವಿವರವಾಗಿ ಹೇಳಿದ್ದೀನಿ ನಾನು ಯಡಿಯೂರಪ್ಪ ಅವ್ರಿಗೆ. ಸರ್, ನಿನ್ನೆ ಘಟನೆ ನಂತರ ಯಡಿಯೂರಪ್ಪನವರು ಕೂಡ ಕರೆ ಮಾಡಿ ನಿಮ್ಮ ಜೊತೆ ಮಾತನಾಡಿದ್ದಾರೆ. ಇವತ್ತು ಮನೆಗೆ ಕರೆಸ್ಕೊಂಡು ಮಾತನಾಡಿದ್ದಾರೆ. ಸರ್, ಏನು ಮಾತುಕತೆ ಆಗಿದೆ? ಏನಿಲ್ಲ, ನನಗೆ ನಿರಂತರವಾಗಿ ನಾನು ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವರು ಕೂಡ ಲೋಕಸಭಾ ಸ್ಥಾನ ಅಭ್ಯರ್ಥಿ ಘೋಷಣೆ ಆದಮೇಲೆ ನಾನು ಒಂದು 2-3 ದಿನ ಸಹಜವಾಗಿ ಸ್ವಲ್ಪ ಬೇಜಾರು ಇದ್ದೇ ಇರ್ತದೆ. ಹಂಗಂತೇಳಿ ನಾನು ಮನೇಲಿ ಕೂತ್ಕೊಂಡಲ್ಲ, ನನ್ನ ನಿತ್ಯ ಕೆಲಸ ಕಾರ್ಯಗಳೆಲ್ಲ ಓಡಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಯಾಕಂದರೆ ಇವರು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದರು ನಮ್ಮ ಪರವಾಗಿ. ಅದು ವರಿಷ್ಠ ತೀರ್ಮಾನವನ್ನು ತಗೊಂಡಾದ್ಮೇಲೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಕೆಲಸ ಮಾಡೋಂಥವ್ರು. ಯಾಕಂದರೆ 45 ವರ್ಷ ನಾನು ಪಕ್ಷದಲ್ಲಿ ಕೆಲಸ ಮಾಡಿ ಎಂಥ ಸಂದರ್ಭದಲ್ಲೂ ನಾನು ಪಕ್ಷದ ವಿರುದ್ಧವಾಗೂ ಮಾತಾಡಿಲ್ಲ. ಪಕ್ಷದ ನಾಯಕತ್ವದ ಬಗ್ಗೆನೂ ಎಲ್ಲೋ ಅಲ್ಲಿ ಇಲ್ಲಿ ಕೆಲವರಿಗೆ ನಾನು ನೇರವಾಗಿ ಮಾತಾಡೋದು ಬಿಟ್ಟರೆ ಕನಸು ಮನಸ್ಸಲ್ಲೂ ಅದ್ರ ಯೋಚನೆ ಮಾಡಿಲ್ಲ. ಆದರೆ ಯಾರು ಲೋಕಸಭಾ ಅಭ್ಯರ್ಥಿ ಆಗಿದ್ದಾರೆ ಅವರ ವರ್ತನೆಗಳನ್ನು ಸ್ವಲ್ಪ ಸರಿ ಮಾಡ್ಕೊಬೇಕು ಅಂತಕ್ಕಂಥದ್ದು ವಿವರವಾಗಿ ಹೇಳಿದ್ದೀನಿ ನಾನು ಯಡಿಯೂರಪ್ಪ ಅವ್ರಿಗೆ.